ಅದೆಷ್ಟೋ ಕನಸುಗಳು ಚಿಗುರೊಡೆದಿರ್ಬೋದು, ಅದೆಷ್ಟೋ ನೆನಪುಗಳು ನಮ್ಮನ್ನು ಆವರಿಸಿ ಬದುಕಿನುದ್ದಕ್ಕೂ ನಮ್ಮ ಕೈ ಹಿಡಿದು ಮುಂದೆ ಹೋಗಿರ್ಬೋದು. ಅಂತಹ ಸಿನಿಮಾ ರಂಗದ ಬೆಳ್ಳಿ ತೆರೆಯನ್ನ, ಕನ್ನಡಿಗರನ್ನ, ಪ್ರಾಯಶಃ ಬಹುಭಾಗ ನಮ್ಮ ಈ ಜನರೇಷನ್ನ ಎಲ್ಲರನ್ನೂ ಆರಂಭದಲ್ಲಿ ಆವರಿಸಿದ ಒಬ್ಬ ಶ್ರೇಷ್ಠ ನಟನ ಅಭಿನಯದ ಗೀತೆಗಳನ್ನು ನಾವಿಂದು ಆರಿಸಿಕೊಂಡಿದ್ದೇವೆ. ಪ್ರಣಯ ರಾಜ ಡಾಕ್ಟರ್ ಶ್ರೀನಾಥ್ ಅವರನ್ನು ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಬರಮಾಡಿಕೊಳ್ತೇನೆ. ವೆಲ್ಕಮ್ ಸರ್. ಆಕಾಶದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಆಕಾಶದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಜೋರಾದ ಚಪ್ಪಾಳೆ. ರಂಜಿಸಿದ್ದು ಅರ್ಧ ಶತಮಾನಗಳ ಕಾಲ. ಆಕಾಶದೀಪವು ನೀನು, ಸಂತೋಷವೇನು, ನಿನ್ನ ಕಂಡಾಗ ಸಂತೋಷವೇನು. ಜೀವನದಲ್ಲಿ ಮೊದಲನೇ ಸಲ ಕಾರ್ಯಕ್ರಮ ರೂಪಣೆ ಮಾಡೋ ಪಕ್ಕದಲ್ಲೇ ಕೂತ್ಕೊಂಡು ಮಾತಾಡಬೇಕು ಅಂತ ಹೆದರಿಕೆ ಆಗತ್ತೆ. ಯಾಕಂದ್ರೆ ಅವ್ರು ಚೆನ್ನಾಗಿ ಮಾತಾಡ್ತಾರೆ, ನಾವು ಹೆಂಗೆ ಮಾತಾಡ್ತೀವೋ ಏನೋ, ಏನೇನು ಪ್ರಶ್ನೆಗಳು ಕೇಳ್ತಾರೋ ಏನು. ಇವರು ಜೋಕ್ ಮಾಡ್ತಾರಂತ ನನ್ಗೆ ಗೊತ್ತಿತ್ತು, ಫಸ್ಟಿಗೆ ಮಾಡ್ತಾರಂತ ಗೊತ್ತಿರಲಿಲ್ಲ ಅಷ್ಟೇ. ಕನ್ನಡ ಇಂಡಸ್ಟ್ರಿಯ ಸೀನಿಯರ್ ಮೋಸ್ಟ್ ಶ್ರೀನಾಥ್ ಅವರು ಬರ್ತಿ 80 ವರ್ಷಗಳವರಿಗೆ. ಇದ್ಯಾಕ್ರಿ ಪಕ್ಕದಲ್ಲಿ ಕೂರಿಸ್ಕೊಂಡು ವಯಸ್ಸೆಲ್ಲ ಹೇಳ್ತಾ ಇದ್ದೀರ? ಈಗ ಬಂದವ್ರು ಇನ್ನು ಆವಾಗ ನೋಡಿದಾಗೆ ಇದ್ದೀರಾ ಸರ್? ಅಲ್ಲ, ನಾನು ಆಗ್ಲೇ ಕೇಳಿದೆ, ನಿಮ್ಗಿಂತ ಒಂದು 10 ವರ್ಷ ಜಾಸ್ತಿ ಕಾಣಿಸ್ತಿದ್ದಾರೆ ಅಂತಂದ್ರೆ ಶ್ರೀನಿವಾಸ್. 10 ವರ್ಷ ಜಾಸ್ತಿ ಇದ್ದಿದ್ರೆ ಅವಾಗ ಕುಂಟ್ಕೊಂಡ್ ಬರ್ಬೋದಾಗಿತ್ತು. ಅವರ ವಯಸ್ಸು ಇನ್ನೂ ಹಾಗೆ ಇದೆ ಅಂತ ನೀವು 80 ಅಂದ್ರೆ ಆ ಸುದೀರ್ಘ ಅವಧಿಯಲ್ಲಿ ಅವರು ಬೆಳ್ಳಿ ತೆರೆಯನ್ನ ರಂಜಿಸಿದ್ದು. ಇಲ್ಲಿ ಎರಡೇ ಮಾತು, ಜಾಸ್ತಿ ಮಾತಾಡಬಾರ್ದು. ನನಗೆ 81, ಚಿತ್ರರಂಗದ ಜೀವನ 56. ಸೊ ನಾನು 56 ವರ್ಷ ಅಂತ ನಾನು ಹೇಳ್ಕೋಬಹುದು. ಅದರಿಂದ 56ರಿಂದನೇ ನಾನು ಮುಂದುವರಿಸ್ತೇನೆ. ಸ್ನೇಹದ ಕಡಲಲ್ಲಿ ಶ್ರೀನಾಥ್ ಅಭಿನಯದ ಅದ್ಭುತವಾದಂತಹ ಒಂದು ಚಿತ್ರ, ಶುಭಮಂಗಳ ಚಿತ್ರದ ಒಂದು ಗೀತೆಯನ್ನ ಇಂದಿನ ಕಾರ್ಯಕ್ರಮಕ್ಕೆ ನಾವು ಟೈಟಲ್ ಇಟ್ಟಿದ್ದೇವೆ. ಅದೇ ಗೀತೆಯೊಂದಿಗೆ ನಾವು ಇವತ್ತಿನ ಕಾರ್ಯಕ್ರಮವನ್ನು ಆರಂಭಿಸ್ತೀವಿ. ಅದ್ಭುತವಾದಂತಹ ಸಾಲನ್ನು ಆ ಕಾಲಕ್ಕೆ ರಚಿಸಿಕೊಟ್ಟಿದ್ದು ಚಿ ಉದಯಶಂಕರ್, ಇದಕ್ಕೆ ಮ್ಯೂಸಿಕ್ ಮಾಡಿದ್ದು ವಿಜಯ್ ಭಾಸ್ಕರ್, ಮತ್ತು ಈ ಶುಭಮಂಗಳವನ್ನು ನಿರ್ಮಿಸಿ ಕೊಟ್ಟಿದ್ದು ಕನ್ನಡದ ಅಪ್ರತಿಮ ದಿಗ್ದರ್ಶಕ ಪುಟ್ಟಣ್ಣ ಕಣಗಾಲ್ ಅವರು. ಅವರಿಗೊಂದು ಪ್ರೀತಿಯ ಚಪ್ಪಾಳೆಯನ್ನು ನಾನು ಆಹ್ವಾನಿಸ್ತೇನೆ. ಸ್ನೇಹದ ಕಡಲಲ್ಲಿ ನೆನಪಿನ ದೋಣಿಯಲಿ, ಸ್ನೇಹದ ಕಡಲಲ್ಲಿ ನೆನಪಿನ ದೋಣಿಯಲಿ, ಪಯಣಿಗ ನಾನಮ್ಮ, ಪಯಣಿಗ ನಾನಮ್ಮ, ಪ್ರೀತಿಯ ತೀರವ ಸೇರುವುದೊಂದೇ, ಪ್ರೀತಿಯ ತೀರವ ಸೇರುವುದೊಂದೇ, ಬಾಳಿನ ಗುರಿಯಮ್ಮ, ಬಾಳಿನ ಗುರಿಯಮ್ಮ. ಸ್ನೇಹದ ಕಡಲಲ್ಲಿ ನೆನಪಿನ ದೋಣಿಯಲಿ, ಬಾಲ್ಯದ ಆಟ ಆ ಹುಡುಗಾಟ ಇನ್ನು ಮಾಸಿಲ್ಲ. ಬಾಲ್ಯದ ಆಟ ಆ ಹುಡುಗಾಟ ಇನ್ನು ಮಾಸಿಲ್ಲ. ಆಟದೆ ಸೋತು ರೋಷದೆ ಕಚ್ಚಿದ, ಆಟದೆ ಸೋತು ರೋಷದೆ ಕಚ್ಚಿದ, ಗಾಯವ ಮರೆತಿಲ್ಲ, ಗಾಯವ ಮರೆತಿಲ್ಲ. ಸ್ನೇಹದ ಕಡಲಲ್ಲಿ ನೆನಪಿನ ದೋಣಿಯಲಿ, ಪಯಣಿಗ ನಾನಮ್ಮ, ಪಯಣಿಗ ನಾನಮ್ಮ.
ಶಾಲೆಗೆ ಚಕ್ಕರ್ ಊಟಕ್ಕೆ ಹಾಜರ್ ಲೆಕ್ಕದೆ ಬರಿ ಸೊನ್ನೆ. ಶಾಲೆಗೆ ಚಕ್ಕರ್ ಊಟಕ್ಕೆ ಹಾಜರ್ ಲೆಕ್ಕದೆ ಬರಿ ಸೊನ್ನೆ. ಎನ್ನುತ್ತ ನಾನು ಕೆಣಕಲು ನಿನ್ನ ಊದಿಸಿದೆ ಕೆನ್ನೆ. ನಾನದ ಮರೆಯುವುದೇ ಸ್ನೇಹದ ಕಡಲಲ್ಲಿ ನೆನಪಿನ ದೋಣಿಯಲ್ಲಿ ಪಯಣಿಗ ನಾನಮ್ಮ ಪಯಣಿಗ ನಾನಮ್ಮ. ಸಂಗವ ಬಿಟ್ಟು ಜಗಳಾಡಿತ ದಿನವ ಮರೆತಿಲ್ಲ. ಸಂಗವ ಬಿಟ್ಟು ಜಗಳಾಡಿತ ದಿನವ ಮರೆತಿಲ್ಲ. ಮಳೆಯಲಿ ನನ್ನ ಮೋರಿಗೆ ತಳ್ಳಿದ ಮಳೆಯಲಿ ನನ್ನ ಮೋರಿಗೆ ತಳ್ಳಿದ ತುಂಟಿಯ ಮರೆತಿಲ್ಲ ತುಂಟಿಯ ಮರೆತಿಲ್ಲ. ಸ್ನೇಹದ ಕಡಲಲ್ಲಿ ನೆನಪಿನ ದೋಣಿಯಲ್ಲಿ ಪಯಣಿಗ ನಾನಮ್ಮ ಪಯಣಿಗ ನಾನಮ್ಮ. ಪ್ರೀತಿಯ ತೀರವ ಸೇರುವುದೊಂದೇ ಪ್ರೀತಿಯ ತೀರವ ಸೇರುವುದೊಂದೇ ಬಾಳಿನ ಗುರಿಯಮ್ಮ ಬಾಳಿನ ಗುರಿಯಮ್ಮ. ಸ್ನೇಹದ ಕಡಲಲ್ಲಿ ನೆನಪಿನ ದೋಣಿಯಲ್ಲಿ ಸ್ನೇಹದ ಕಡಲಲ್ಲಿ ನೆನಪಿನ ದೋಣಿಯಲ್ಲಿ. ಥ್ಯಾಂಕ್ ಯು ಸೊ ಮಚ್. ಸ್ನೇಹದ ಕಡಲಿನ ಈ ನೆನಪಿನ ದೋಣಿಯ ಪಯಣ ಎಷ್ಟು ಉಲ್ಲಸಿತಭರಿತವಾಗಿತ್ತು ಅಂದ್ರೆ ಶ್ರೀನಾಥ್ ಅವರ ಆ ಎನರ್ಜಿಯನ್ನು ನೋಡಿದ್ರೆ ನಮ್ಗೆ ಗೊತ್ತಾಗತ್ತೆ. ಎನ್ನುತ್ತ ನಾನು ಕೆಣಕಲು ನಿನ್ನ ಅಂದು ತುಂಬಿದ ಆ ಎನರ್ಜಿ ಇಂದಿಗೂ ಹಾಗೇ ಇದೆ. ನಾವು ನೀವು ನಾಚುವಂತಿದೆ. ಅದಾಗಲೇ ಹೇಳಿದಾಗೆ 57ರ ತರುಣ. ಹಾಗಾಗಿ ಆ ಎನರ್ಜಿ ಇನ್ನೂ ಈ ಹಾಡಿನುದ್ದಕ್ಕೂ ಹೇಗಿರುತ್ತೆ ಅನ್ನೋದನ್ನ ನಾವೆಲ್ಲ ಕಾತರದಿಂದ ನೋಡಬಹುದು ಅಂತ. SPB ಅವರು ಆ ಕಾಲಕ್ಕೆ ಹಾಡಿದ ಹಾಡಿದ್ದು. ಹೌದು. ಇಲ್ಲಿ ಒಂದೇ ಒಂದು ವಿಚಾರ ನಿಮ್ಗೆ ಹೇಳಬೇಕಾಯ್ತು. ಶುಭಮಂಗಳ ಸ್ನೇಹದ ಕಡಲಲ್ಲಿ ಆ ಹಾಡು SPB ಹಾಡ್ದ. ಹೇಗೆ ಹಾಡ್ದ ಅಂತ ಕೇಳಿದ್ರೆ, ಮೊದಲು ಪುಟ್ಟನಾಜಿ ನನ್ನ ಗುರುಗಳು ಅವ್ರಿಗೊಂದು ಐಡಿಯಾ ಬಂದಿತ್ತು. ರಾಜ್ ಕಪೂರ್ಗೆ ಮುಖೇಶ್ ಹೇಗೂ, ನಮ್ಮ ರಾಜಣ್ಣ ರಾಜ್ಕುಮಾರ್ ಅವರಿಗೆ PB ಶ್ರೀನಿವಾಸ್ ಹೇಗೂ, ಹಾಗೆ ಶ್ರೀನಾಥನಿಗೂ ಒಂದು ವಾಯ್ಸ್ ಹುಡುಕ್ಬೇಕು ಅಂತ ಅವ್ರು ಯೋಚನೆ ಮಾಡ್ತಾ ಇದ್ರು. SPನ ಕರೆಸಿ ಈ ಹಾಡು ಸ್ನೇಹದ ಕಡಲಲ್ಲಿ ಹಾಡಿಸಿದ್ರು. ಆ ಸ್ನೇಹದ ಕಡಲಿಗೆ ಬಾಲು ಬಂದಾಗ ಅಲ್ಲಿಂದ ನನ್ನ ಜೀವನದ ಸ್ನೇಹದ ಕಡಲಲ್ಲಿ ಅವನೇ ಅಲೆ ಅಲೆ ಅಲೆಯಾಗಿದ್ದ ಅವನು. ಇವಾಗ ಹೋಗಿರ್ಬೋದು, ದೂರ ಇದ್ದಾನೆ. ಆ ದೂರ ಇದ್ರು ಅಲ್ಲಿಂದ ಆತ್ಮ ಮಾತಾಡ್ತಾನೆ ಇರುತ್ತೆ. ಅಂತ ಹಾಡು ಸ್ನೇಹದ ಕಡಲಲ್ಲಿ. ಅದು ಯಾವ ಸ್ಪಿರಿಟಲ್ಲಿ ಅವನು ಹಾಡಿದ್ನೋ ಆ ಸ್ಪಿರಿಟಲ್ಲೇ ಪುಟ್ಟನಾಜಿ ಡೈರೆಕ್ಷನಲ್ಲಿ ನಾ ಮಾಡಿದೆ ಆ್ಯಕ್ಟಿಂಗು. ನಿಮಗೆಲ್ಲ ಹಿಡಿಸಿರ್ಬೋದು ನೋಡಿ. ಗುಣ ನೋಡಿ ಹೆಣ್ಣು ಕೊಡು, ಅದರ ಒಂದು ಗೀತೆ ನೀ ಇರಲು ಜೊತೆಯಲ್ಲಿ ಬಾಳೆಲ್ಲ ಹಸಿರಾದಂತೆ. ನೀರಲು ಜೊತೆಯಲ್ಲಿ ಬಾಳೆಲ್ಲ ಹಸಿರಾದಂತೆ. ನೀರಲು ಜೊತೆಯಲ್ಲಿ
ಬಾಳೆಲ್ಲ ಹಸಿರಾದಂತೆ ನಗುತ್ತನೇ ಕರೆದರೆ ನಗುತ್ತನೇ ಕರೆದರೆ ಮನತೆ ಸಂತೋಷ ಹಾಡಾದಂತೆ ನೀ ಇರಲು ಜೊತೆಯಲ್ಲಿ ಬಾಳೆಲ್ಲ ಹಸಿರಾದಂತೆ. ಮಾತಲ್ಲಿ ಏನು ಹೊಸತನ ಮಗುವನ್ನ ಹೋಲು ಹೋಮನ. ರಸಕಾವ ನಿನ್ನ ಯೌವನ ಎದೆ ತುಂಬಿ ನಿಂತೆ ಪ್ರತಿಕ್ಷಣ. ಹಳ್ಳಿ ಮಣ್ಣಲಿ ಬಿರಿದ ಮಲ್ಲಿಗೆ ಹಳ್ಳಿ ಮಣ್ಣಲಿ ಬಿರಿದ ಮಲ್ಲಿಗೆ ಬೆರೆತ ಉಸಿರಲ್ಲಿ ಒಂದಾದಂತೆ ಆ ಆ ಆ ಆ ನೀರಲು ಜೊತೆಯಲ್ಲಿ ಬಾಳೆಲ್ಲ ಹಸಿರಾದಂತೆ. ಈ ನೀಲಿ ಕಣ್ಣ ಬೆಳಕಲಿ ಎಂದು ಬೆಳಗಲಿ. ನೀ ತಂದ ಪ್ರೀತಿ ಲತೆಯಲಿ ನಗುವೆಂಬವು ಅರಳಲಿ. ಅಗಲಿ ನಿನ್ನನು ತಾಳಲಾರೆನು ಅಗಲಿ ನಿನ್ನನು ಬಾಳಲಾರೆನು. ಜೀವ ಒಡಲಿಂದ ದೂರಾದಂತೆ ಬಾಳೆಲ್ಲ ಹಸಿರಾದಂತೆ ನಗುತ್ತನೇ ಕರೆದರೆ ನಗುತ್ತಲೇ ಕರೆದರೆ ಮನತೆ ಸಂತೋಷ ಹಾಡಾದಂತೆ ನೀರಲು ಜೊತೆಯಲ್ಲೇ ಬಾಳೆಲ್ಲ ಹಸಿರಾದಂತೆ ಬಾಳೆಲ್ಲ ಹಸಿರಾದಂತೆ ಬಾಳೆಲ್ಲ ಹಸಿರಾದಂತೆ. ಇವರಾಗ್ಲೇ ನನ್ನ ಶ್ರೀಮತಿ ಬಂದಿದ್ದಾರೆ ಅಂತ ಅಲ್ಲೆಲ್ಲೋ ಕೈ ತೋರಿಸಿದ್ರು. ಆವಾಗ ಅವ್ರಿಗೆ ಅಲ್ಲಿ ಕೂತ್ಕೊಂಡು ನಾನು ಇಲ್ಲಿದ್ದೀನಿ, ಅಲ್ಲಿ ಯಾರಿಗೆ ಕೈ ತೋರಿಸ್ತೀರಾ ಅಂತ. ಮಾನಸ ಸರೋವರದ ಒಂದು ಸುಂದರ ಗೀತೆ, ಮಾನಸ ಸರೋವರ ಈ ನಿನ್ನ ಮನವು ಮಾನಸ ಸರೋವರ. ಮಾನಸ ಸರೋವರ ಹಾಡ್ತೀಯ? ಮಾನಸ ಸರೋವರ ಮಾನಸ ಸರೋವರ ಈ ನಿನ್ನ ಮನಸೆ ಮಾನಸ ಸರೋವರ. ಮಾನಸ ಸರೋವರ ಮಾನಸ ಸರೋವರ ಈ ನಿನ್ನ ಮನಸ್ಸೇ ಮಾನಸ ಸರೋವರ ಮಾನಸ ಸರೋವರ. ಸತ್ಯ
ಸುಂದರ ಜೀವನ ರಂಗ ನಿತ್ಯ ನಿರ್ಮಲ ಅಂತರಂಗ ಸತ್ಯ ಸುಂದರ ಜೀವನ ರಂಗ ನಿತ್ಯ ನಿರ್ಮಲ ಅಂತರಂಗ ಆನಂದ ನೀಡುವ ಆನಂದ ನೀಡುವ ಆನಂದ ನೀಡುವ ರಾಗತರಂಗ ಆನಂದ ನೀಡುವ ರಾಗತರಂಗ ಅನುಪಮ ಯೋಗದ ಜೀವರಂಗ ಅನುಪಮ ಯೋಗದ ಜೀವರಂಗ ಮಾನಸ ಸರೋವರ ಮಾನಸ ಸರೋವರ ಈ ನಿನ್ನ ಮನಸೆ ಮಾನಸ ಸರೋವರ ಮಾನಸ ಸರೋವರ ಸಂತಸ ಲೀಲೆಯ ಹಂಸ ವಿಹಾರ ಸ್ವರ್ಗ ಸೀಮೆಯ ಕೌಸ್ತುಭಹಾರ ಸಂತಸ ಲೀಲೆಯ ಹಂಸ ವಿಹಾರ ಸ್ವರ್ಗ ಸೀಮೆಯ ಕೌಸ್ತುಭಹಾರ ಸೌಂದರ್ಯ ಲಹರಿಯ ಲಹರಿ 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 ಸೌಂದರ್ಯ ಲಹರಿಯ ಲಹರಿ 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 ಸೌಂದರ್ಯ ಲಹರಿಯ ಲಹರಿ 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 ಮಧುರ ಸಂಚಾರ ಸೌಂದರ್ಯ ಲಹರಿಯ ಮಧುರ ಸಂಚಾರ ವೇದ ಮಾತೆಯು ನಲಿಯುವ ತೀರ ವೇದ ಮಾತೆಯೋ ನಲಿಯುವ ತೀರ ಮಾನಸ ಸರೋವರ ಮಾನಸ ಸರೋವರ ಈ ನಿನ್ನ ಮನಸೆ ಮಾನಸ ಸರೋವರ ಮಾನಸ ಸರೋವರ ಮಾನಸ ಸರೋವರ ಮಾನಸ ಸರೋವರ ಕನ್ನಡ ಬೆಳ್ಳಿ ತೆರೆಯ ಒಂದು ಹೆಜ್ಜೆ ಗುರುತು. ಅದು ಪುಟ್ಟಣ್ಣ ಕಣಗಾಲ್ ಅಂತ ನಿರ್ದೇಶಕರು ತಮ್ಮ ಶಕ್ತಿ ಏನು ಅಂತ ಈ ನಾಡಿಗೆ, ಈ ದೇಶಕ್ಕೆ, ಈ ಜಗತ್ತಿಗೆ ತೋರಿಸಿದ ಸಿನಿಮಾ ಅದು. ಇಡೀ ಭಾರತದಲ್ಲಿ ಹೆಸರುವಾಸಿಯಾಗಿದ್ದವರು ಅವರು. ಅಂಥ ಪುಟ್ಟಣ್ಣಾಜಿ 1 ವರ್ಷ ಕೆಲಸ ಇಲ್ಲದೆ ಸುಮ್ಮನೆ ಕೂತ್ಕೋಬೇಕಾದಂಥ ಪರಿಸ್ಥಿತಿ ಬಂದಿತ್ತು. ಆ ಪರಿಸ್ಥಿತಿ ಎಂಥದ್ದೇ ಬಂದ್ರು ಎಂಥ ಸ್ವಾಭಿಮಾನಿ ಅವರು ಅಂದರೆ, ಒಬ್ಬರ ಹತ್ರ ಹೋಗಿ ನೀವು ಪಿಕ್ಚರ್ ಮಾಡಿ ನಾ ಮಾಡ್ಕೊಡ್ತೀನಿ ಅಂತ ಹೇಳೋ ಒಂದು ಮಾತಿಲ್ಲ, ನನಗೆ ಅವಕಾಶ ಕೊಡಿ ಅಂತ ಕೇಳಲಿಲ್ಲ. ಕಷ್ಟ ಎಷ್ಟೇ ಇದ್ರು ಬಿಡ್ತಾಯಿದ್ರು, ಕೈ ಒಡ್ಡೋದಿಲ್ಲ ಅನ್ನೋ ತೀರ್ಮಾನ. ಊಟ ತಿಂಡಿಗೂ ಸ್ವಲ್ಪ ಕಷ್ಟ ಇತ್ತೇನೋ ಅಂಥ ಸ್ಥಿತಿ ಇತ್ತು. ಅದರ ಮಧ್ಯೆ ನನಗೂ ಪುಟ್ಟಣ್ಣಾಜಿಗೂ ಸ್ವಲ್ಪ ಧರ್ಮ ಸರಿ ಆದಮೇಲೆ ಒಂಚೂರು ಬಿರುಕು ಬಿಟ್ಟಿತ್ತು. ನಾ ಮಾಡದೇ ಇದ್ದಿದ್ದ ತಪ್ಪಿಗೆ ನಾನು ಅನ್ನಿಸ್ಕೋಬೇಕಾಗಿತ್ತು. ಹಾಗಾಗಿ ನನಗೂ ಅವ್ರಿಗೂ ಸ್ವಲ್ಪ ಮಾತು ನಿಂತಿತ್ತು. ಆದರೆ ಇಬ್ಬರಿಗೂ ಹೃದಯದಲ್ಲಿ ಇತ್ತು ಮಾತಾಡ್ಬೇಕು ಅಂತ. ಆದರೆ ನೋಡೋದು ಹೇಗೆ, ಮಾತಾಡೋದು ಹೇಗೆ ಅಂತಿದ್ದೆ. ಅಣ್ಣ, ನಾ ಕೇಳ್ಬೋದಾಗಿತ್ತು ಒಂದು ಪಿಕ್ಚರ್ ಮಾಡೋ ಅಂತ, ಆದರೆ ನೀನೇ ದುಡ್ಡು ಕಳ್ಕೊಂಡ್ಬಿಟ್ಟಿದ್ಯಲ್ಲ ಪಾಪ, ಹೇಗೆ ಮಾಡ್ತೀವೋ ಏನೋ ಅವಸ್ಥೆ ನಮ್ದೆಲ್ಲ, ಏನು ಮಾಡ್ತೇವೆ ಬಿಡು ಅಂದರು. ಆವತ್ತು ಮನೆಗೆ ಬಂದೆ. ಪುಟ್ಟಣ್ಣಾಜಿ ಯಾರನ್ನೂ ಕೇಳೋರಲ್ವಲ್ಲ, ನೀವು ಮಾಡ್ಬೋದಾಗಿತ್ತು ಅಂದರು. ಆದರೆ ನನ್ನ ಕಷ್ಟ ಅವ್ರಿಗೆ ಗೊತ್ತಿದೆ. ಹಿಂಗಂದ್ರಲ್ಲ ಅಂತ ಯೋಚನೆ ಮಾಡ್ತಾ ನಾ ಪೂಜೆ ಮಾಡೋ ರಾಘವೇಂದ್ರ ಸ್ವಾಮಿಗಳನ್ನ ಬೇಡ್ಕೊಂಡೆ. ಗುರುಗಳೇ, ಇದೆಂಥ ಪರಿಸ್ಥಿತಿ ಹಾಕಿದ್ರಿ ನನಗೆ, ಏನು ಮಾಡಲಿ ಅಂತ. ಏನಿಲ್ಲ, ಬೆಳಗ್ಗೆ ಎದ್ದರೆ ಒಂದು 8:08ವರೆಗೆ ಸಾರೇ ಅಂತ ಕೇಳಿಸ್ತು ಧ್ವನಿ. ಯಾರು ಒಂದು ನೋಡಿದೆ, ವರ್ಗೀಸು ಕಮಲಾಕರ್ ಅವರು ಪ್ರೊಡ್ಯೂಸರ್ ಆಗಿದ್ರು, ಆಮೇಲೆ ಡಿಸ್ಟ್ರಿಬ್ಯೂಟರ್ ಆಗಿದ್ರು. ಅವರಿಬ್ಬರು ನಮ್ಮ ಮನೆಗೆ ಬಂದಿದ್ದಾರೆ. ನೀವು ನಮ್ಮ ಜೊತೆ ಪಾರ್ಟ್ನರ್ ಆಗಿ ಮಾಡಬೇಕು ಅಂದರು.
ನನಗೆ ಈಗಾಗಲೇ ಕಳ್ಕೊಂಡಿದ್ದೀನಪ್ಪ, ಏನು ಮಾತಾಡ್ತೀರಿ? ಇಲ್ಲ, ಇವಾಗ ಒಂದು ಸಿಂಹ ಏಟ್ ಬಿದ್ದು ಕೂತದೆ, ಅದಕ್ಕೆ ನಾವು ಸ್ವಲ್ಪ ಹಿಂಗಂದ್ರೆ ಅದು ಎದ್ರೆ ಎಂಥ ಪಿಕ್ಚರ್ ಮಾಡುತ್ತೆ, ರೊಕ್ಕ ಬರುತ್ತೆ ಅಂದರು. ಅವ್ರ ಬಿಸ್ನೆಸ್ ಮ್ಯಾನು. ಯಾರು ನಿಮ್ಮ ಗುರುಗಳು ಪುಟ್ಟಣಾಜಿ ಅಂದರು. ನಿನ್ನೆ ರಾತ್ರಿ ಅವ್ರು ಆ ಥರ ಹೇಳಿದ್ದಾರೆ. ರಾಘವೇಂದ್ರ ಸ್ವಾಮಿಗಳನ್ನ ಬೇಡ್ಕೊಂಡಿದ್ದೀನಿ, ಬೆಳಗಾಗಿದ್ದು ಇವ್ರು ಬಂದು ಪಿಕ್ಚರ್ ಮಾಡಬೇಕು ಅಂತಿದೆ ಅಂತ. ಏನು ಪುಟ್ಟಣಾಜಿ ಜೊತೆ ಪಿಕ್ಚರ್ ಮಾಡಬೇಕಾ ಅಂದರೆ, ಹಾಂ ನೀವು ಬಂದರೆ ನಿಮ್ಮನ್ನು ನೋಡಿ ಅವ್ರು ಒಪ್ಕೋತಾರೆ, ನಾವಾಗೆ ಹೋದ್ರೆ ಒಪ್ಕೋತಾರಲ್ವ, ನೀವು ಬರ್ರಿ ನಮ್ಮ ಜೊತೆ. ನಿಮ್ಮ ಜೊತೆ ನಾನು ಪಿಕ್ಚರ್ ಖಂಡಿತ ಮಾಡ್ತೀನಿ, ಆದ್ರೆ ಒಂದು ಕೆಲಸ ಮಾಡಿ, ಪುಟ್ಟಣಾಜಿನ ಇವಾಗಲೇ ಹೋಗಿ ನೋಡಿ, ಇನ್ನು ಅವ್ರ ಅಡ್ರೆಸ್ ಎಲ್ಲ ಕೊಟ್ಟು 50,000 ರೂಪಾಯಿದು ಒಂದು ಬಣ್ಣು ತೆಗೆದು ಪುಟ್ಟಣಾಜಿ ಕೊಟ್ಟರು. ಇದು ಅಡ್ವಾನ್ಸ್ ನೀವು ಇಟ್ಕೋಬೇಕು ಸರ್ ಅಂದರು. ಅವರ ಎದುರಿಗೇನೆ ಒಂದು ಡ್ರಾಯರ್ ತೆಗೆದು ಆ ಡ್ರಾಯಲ್ಲಿ ದುಡ್ಡು ಹಾಕಿ ಡ್ರಾಯರ್ ಮುಚ್ಚಿ 15 ದಿವಸ ಬನ್ನಿ ಆಮೇಲೆ ಮಾತಾಡೋಣ ಅಂದರು. 15 ದಿವಸ ಆದ್ಮೇಲೆ ತಿರ್ಗಾ ಇವ್ರು ಬಂದರು, ಹೋದ್ರಲ್ಲಿಗೆ. ಬನ್ನಿ ಅಂತ ಕರೆದು ಕೂರಿಸ್ಕೊಂಡು, ರೀ ವರ್ಗೀಸ್, ಆ 3ನೇ ಪಾರ್ಟ್ನರ್ ಯಾರು ರೀ ಅಂದರು. ಸರ್ ಅವರು ಸ್ಲೀಪಿಂಗ್ ಪಾರ್ಟ್ನರ್ ಅಂತ ಹೇಳಿದ್ವಲ್ಲ ಸರ್ ಅಂದರು. ನನಗೆ ಅವ್ರು ಯಾರು ಅಂತ ನೀವು ಹೇಳಿದ್ರೆ ನಾವು ಪಿಕ್ಚರ್ ಮಾಡ್ಬೋದು. ಇಲ್ಲ, ನಾವು ಪಿಕ್ಚರ್ ಶುರು ಮಾಡಿದ್ಮೇಲೆ ಆ 3ನೇ ಪಾರ್ಟ್ನರ್ ಬಂದಾಗ ಅವನ ಮುಖ ನೋಡಿ ನಂಗೆ ಹಿಡಿಸದೆ ಹೋದರೆ ನಾನು ನಿಲ್ಲಿಸ್ತೀನಿ, ನಿಮಗೂ ಲಾಸು, ನನ್ನ ಹೆಸರು ಕೇಳುತ್ತೆ. ಆದ್ದರಿಂದ ಅಂತ ಆ ಡ್ರಾಯರ್ ತೆಗೆದು ಅದೇ 50,000 ರೂಪಾಯಿ ಕಂತೆ ಹಾಗೆ ಇಟ್ಟಿದ್ದು ಹಾಗೆ ಕೊಟ್ರಂತೆ. ಕಷ್ಟ ಆಯಿತು, ಅವ್ರು ಉಪಯೋಗಿಸ್ಬೇಕಾಗಿತ್ತು ದುಡ್ಡು, ಅದನ್ನು ಉಪಯೋಗಿಸ್ದೆ ಅಲ್ಲೇ ಇಟ್ಟಿದ್ದು ತೆಗೆದು ಅವ್ರ ಮುಂದೆ ಹಾಕಿ ತೊಗೊಂಡೋಗಿ ನಾ ಪಿಕ್ಚರ್ ಮಾಡಲ್ಲ ಅಂದಂತೆ. ಪಿಕ್ಚರ್ ಮಾಡಲ್ಲ ಅಂತ ಇಲ್ಲ ಸರ್, ಆ 3ನೇ ಪಾರ್ಟ್ನರ್ ಶ್ರೀನಾಥ್ ಸರ್ ಅನ್ನೋದು. ಯಾರು ಅದು ಶ್ರೀನಾಥ್ ಅಂತ? ಸರ್ ನಿಮ್ಮ ಶಿಷ್ಯ ಶ್ರೀನಾಥ್ ಸರ್ ಅಂದ್ರೆ. ಅದರ ನಂತರದ ಸಿನಿಮಾ ಒನ್ಸ್ ಅಗೇನ್ ಇದೇ ಟೀಮ್ ಮಾಡಿರೋದು ಧರಣಿ ಮಂಡಲ ಮಧ್ಯದೊಳಗೆ. ಅದರ ಒಂದು ಅದ್ಭುತ ಗೀತೆ ಗೆಳತಿ ಓ ಗೆಳತಿ ಅಪ್ಪಿಕೋ ಎನ್ನ ಅಪ್ಪಿಕೋ. ಗೆಳತಿ ಓ ಗೆಳತಿ, ಗೆಳತಿ ಓ ಗೆಳತಿ, ಅಪ್ಪಿಕೋ ಎನ್ನ ಅಪ್ಪಿಕೋ, ಬಾಳೆಲ್ಲ ಎನ್ನ ಅಪ್ಪಿಕೋ. ಗೆಳತಿ ಓ ಗೆಳತಿ, ಜಗದ ಗೊಂದಲ ಬೇಡ ನಿನಗೆ, ಎದೆಯ ಹಾಡು ನೀನು ನನಗೆ. ಜಗದ ಗೊಂದಲ ಬೇಡ ನಿನಗೆ, ಎದೆಯ ಹಾಡು ನೀನು ನನಗೆ. ನಿನ್ನ ಮಾತು ಜೇನು ನನಗೆ, ನಿನ್ನ ಜೊತೆಯೇ ಸಾಕು ನನಗೆ, ನಿನ್ನ ಜೊತೆಯೇ ಸಾಕು ನನಗೆ. ಗೆಳತಿ ಓ ಗೆಳತಿ, ಅಪ್ಪಿಕೋ ಎನ್ನ ಅಪ್ಪಿಕೋ, ಬಾಳೆಲ್ಲ ಎನ್ನ ಅಪ್ಪಿಕೋ. ಗೆಳತಿ ಓ ಗೆಳತಿ. ಮೇಲು ಕೀಳಿನ ಬೇಡಿ ಜಿಗಿದು, ಪ್ರೇಮ ಲೋಕದಿ ನಿನ್ನ ಬಿಗಿದು. ಮೇಲು ಕೀಳಿನ ಬೇಡಿ ಜಿಗಿದು, ಪ್ರೇಮ ಲೋಕದಿ ನಿನ್ನ ಬಿಗಿದು. 100 ಮುತ್ತನ್ನು ಒತ್ತಿ ನಿನಗೆ, ನಾನು ಆಗುವೆ ಕಣ್ಣು ನಿನಗೆ, ನಾನು ಆಗುವೆ
ಕಣ್ಣು ನಿನಗೆ ಗೆಳತಿ ಓ ಗೆಳತಿ ಅಪ್ಪಿಕೋ ಎನ್ನ ಅಪ್ಪಿಕೋ ಬಾಳೆಲ್ಲ ಎನ್ನ ಅಪ್ಪಿಕೋ ಗೆಳತಿ ಓ ಗೆಳತಿ. ಮೇಲು ಕೀಳಿನ ಬೇಲಿ ಜಿಗಿದು ಪ್ರೇಮ ಲೋಕದಿ ನಿನ್ನ ಬಿಗಿದು ಮೇಲು ಕೀಳಿನ ಬೇಲಿ ಜಿಗಿದು ಪ್ರೇಮ ಲೋಕದಿ ನಿನ್ನ ಬಿಗಿದು ನೂರು ಮುತ್ತನ್ನು ಒತ್ತಿ ನಿನಗೆ ನಾನು ಆಗುವೆ ಕಣ್ಣು ನಿನಗೆ ನಾನು ಆಗುವೆ ಕಣ್ಣು ನಿನಗೆ ಗೆಳತಿ ಓ ಗೆಳತಿ ಅಪ್ಪಿಕೋ ಎನ್ನ ಅಪ್ಪಿಕೋ ಬಾಳೆಲ್ಲ ಎನ್ನ ಅಪ್ಪಿಕೋ ಗೆಳತಿ ಓ ಗೆಳತಿ. ಒಂದು ಸುಂದರವಾದ ಗೀತೆ ಇದು. ಆ ಕಾಲದಲ್ಲಿ ಪ್ರೇಮಿಗಳ ಪಾಲಿನ ಅದ್ಭುತವಾದಂತಹ ಸಾಲುಗಳಾಗಿ ಸಹಕರಿಸಿದ ಗೀತೆ ಇದು. ಪಾವನಗಂಗಾ ಸಿನಿಮಾ 1977ರಲ್ಲಿ ಇದು ಬಿಡುಗಡೆಯಾಗಿದ್ದು. ಚಿ ಉದಯಶಂಕರ್ ಈ ಹಾಡನ್ನ ಬರೆದಿತ್ತು. ಆಕಾಶ ದೀಪವು ನೀನು. ಆಕಾಶ ದೀಪವು ನೀನು ನಿನ್ನ ಕಂಡಾಗ ಸಂತೋಷವೇನು ಆ ನೋಟದಲ್ಲೇ ಹಿತವೇನು ಮರೆಯಾದಾಗ ನೋವೇನು ಆಕಾಶ ದೀಪವು ನೀನು ನಿನ್ನ ಕಂಡಾಗ ಸಂತೋಷವೇನು ನಿನ್ನ ಕಂಡಾಗ ಸಂತೋಷವೇನು ಕಂಡಂದೆ ಕುಣಿಯಿತು ಮನವು ಹೂವಾಗಿ ಅರಳಿತು ತನುವು ಕಂಡಂದೆ ಕುಣಿಯಿತು ಮನವು ಹೂವಾಗಿ ಅರಳಿತು ತನುವು ಹೃದಯದ ವೀಣೆಯನು ಹಿತವಾಗಿ ನುಡಿಸುತ್ತಲೇ ಆನಂದ ತುಂಬಲು ನೀನು ನಾನಲಿದೆನು ಆಕಾಶ ದೀಪವು ನೀನು ನಿನ್ನ ಕಂಡಾಗ ಸಂತೋಷವೇನು ಅನುರಾಗ ಮೂಡಿದ ಮೇಲೆ ನೂರಾರು ಬಯಕೆಯ ಮಾಲೆ ಅನುರಾಗ ಮೂಡಿದ ಮೇಲೆ ನೂರಾರು ಬಯಕೆಯ ಮಾಲೆ ಹೃದಯವು ಧರಿಸಿದೆ ಈ ಜೀವ ಸೋಲುತ್ತಿದೆ ಸಂಗಾದಿಯಾದರೆ ನೀನು ನಾನುಳಿವೆನು ಆಕಾಶ ದೀಪವು ನೀನು ನಿನ್ನ ಕಂಡಾಗ ಸಂತೋಷವೇನು ಆ ನೋಟದಲ್ಲೇ ಹಿತವೇನು ಮರೆಯಾದಾಗ ನೋವೇನು ಆಕಾಶ ದೀಪವು ನೀನು ನಿನ್ನ ಕಂಡಾಗ ಸಂತೋಷವೇನು
ಕಂಡಾಗ ಸಂತೋಷವೇನು. ಇಲ್ಲಿ ಒಂದೇ ಒಂದು ಮಾತು ಹೇಳಬೇಕು. ಜಾನಕಿ ಅಮ್ಮ, ಎಸ್ ಜಾನಕಿ ಅವರು, ಅವ್ರಿಗೆ ಹಾಡು ಅಂದರೆ ತುಂಬ ಇಷ್ಟ. ಎಲ್ಲೇ ನೋಡಲಿ ಏನೇ ಮಾಡಲಿ ನನ್ನ ಮುಖ ಕಂಡ ತಕ್ಷಣ ಆಕಾಶ ದೀಪವು ಅಂತ ಹಾಡಿ ಬಾರೋ ಕಂದ ಅಂತ ಇವತ್ತು ಕರೀತಾರೆ. ಅಷ್ಟು ಅವ್ರಿಗೆ ಪ್ರೀತಿ. ಆ ಪ್ರೀತಿ ನೋಡಿದಾಗ ಅಮ್ಮ, ನನ್ನಮ್ಮ 100 ವರ್ಷ ಬಾಳ್ಬೇಕು, 100 ವರ್ಷ ಬಾಳ್ಬೇಕು. ಎಂಥ ಮೇರು ವ್ಯಕ್ತಿತ್ವವನ್ನು ತಾವು ಸ್ಮರಿಸ್ಕೊಂಡ್ರಿ ಸರ್, ಥ್ಯಾಂಕ್ ಯು. ಸುಮ್ಮನೆ ಇವರು ಪ್ರಣಯರಾಜ ಅನಿಸ್ಕೊಂಡಿಲ್ಲ, ಇಂಥ ಹಲವು ಹಾಡುಗಳನ್ನೆಲ್ಲ ಕೊಟ್ಟು ಎಂಥ ಪ್ರಣಯ ಗೀತೆಗಳನ್ನೆಲ್ಲ ಈ ನಾಡಿಗೆ, ಈ ಜಗಕ್ಕೆ ಕೊಟ್ಟು ಅವರು ಈ ಚಿತ್ರಯಾನವನ್ನು ಅಷ್ಟು ಸುಂದರಗೊಳಿಸ್ಕೊಂಡಿದ್ದಾರೆ ಅನ್ನುವಂಥದ್ದು. ಈ ಕಾರ್ಯಕ್ರಮ ಆರಂಭಿಸಿದಾಗಲೇ ನಮಗೆ ಹಲವು ಗಣ್ಯರು ಕೈ ಜೋಡಿಸಿದ್ದಾರೆ. ಸ್ಮರಿಸಲೇಬೇಕಾದವರು ನ್ಯೂಸ್ ಫಸ್ಟ್ನ ಟೀಮ್. ನಾವು ಕಳೆದ ಬಾರಿ ಮಳೆ ಬರುವ ಹಾಗಿದೆ ಅಂತ ಕಾರ್ಯಕ್ರಮ ಮಾಡಿದಾಗ ಜೊತೆಗೆ ನಿಂತು ಆ ಇಡೀ ಕಾರ್ಯಕ್ರಮವನ್ನು ಚಿತ್ರೀಕರಿಸಿ ಒಂದು ಪ್ರಮುಖ ದಿವಸ ಅದು ಎರಡು ಬಾರಿ ಅದನ್ನು ಟೆಲಿಕಾಸ್ಟ್ ಮಾಡಿ ಇನ್ನಷ್ಟು ಜನಕ್ಕೆ ಆ ಗೀತೆಯನ್ನು, ನಮ್ಮ ಪ್ರಯತ್ನವನ್ನು ತಲುಪುವಂತೆ ಮಾಡಿದಂಥ ನ್ಯೂಸ್ ಫಸ್ಟ್ ಟೀಮ್ಗೆ ವಂದಿಸ್ತಾ, ಈ ಹೊತ್ತಲ್ಲಿ ನಿಮ್ಮೆಲ್ಲರ ಸಮಕ್ಷಮದಲ್ಲಿ ಪ್ರಣಯ ರಾಜ ಡಾಕ್ಟರ್ ಶ್ರೀನಾಥ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಮ್ಮದೊಂದು ಪುಟ್ಟ ಗೌರವವನ್ನು ಅವರಿಗೆ ಹಸ್ತಾಂತರಿಸ್ತೀವಿ, ಅಭಿನಂದಿಸ್ತೀವಿ. ಅದಕ್ಕೆ ವೇದಿಕೆಗೆ ಬರಬೇಕಂದಾಗಿ ನ್ಯೂಸ್ ಫಸ್ಟ್ನ ಮುಖ್ಯಸ್ಥರಾದಂತಹ ರವಿಕುಮಾರ್ ಅವರನ್ನ, ಮಾರುತಿ ಅವರನ್ನು ನಾನು ಬರಮಾಡ್ಕೊಳ್ತೇನೆ. ಹಾಗೆ ಅನಂತ್ ಚಿನ್ವಾರ್ ಕೂಡ ಜೊತೆ ಆಗಬೇಕಾಗಿ ನಾನು ಬಯಸ್ತೀನಿ. ದಯಮಾಡಿ ಬನ್ನಿ ಸರ್. ಸ್ನೇಹದ ಕಡಲಲ್ಲಿ ನೆನಪಿನ ದೋಣಿಯಲಿ, ಸ್ನೇಹದ ಕಡಲಲ್ಲಿ. ಜೋರಾದ ಚಪ್ಪಾಳೆ. ನ್ಯೂಸ್ ಫಸ್ಟ್ನ ಮುಖ್ಯಸ್ಥರು ಪಯಣಿಗ ನಾನಮ್ಮ. ನೀವು ನೋಡಿರ್ತೀರಿ 0001 ಏಜೆಂಟ್ 001 ಕಾರ್ಯಕ್ರಮದ ಮೂಲಕ ನಮ್ಮೆಲ್ಲರ ಗಮನ ಸೆಳೆದವರು, ನ್ಯೂಸ್ ಮಾಧ್ಯಮಕ್ಕೆ ಹೊಸದೊಂದು ಫ್ರೇಮ್ ಕಟ್ಟಿಕೊಟ್ಟವರು ರವಿಕುಮಾರ್ ಸರ್. ಇಂತಹ ಸುಂದರ ಕಾರ್ಯಕ್ರಮಗಳನ್ನು ನ್ಯೂಸ್ ಚಾನಲಲ್ಲೂ ಮಾಡಬಹುದು ಅಂತ ತೋರಿಸಿಕೊಟ್ಟ ಅನಂತ್ ಚಿನ್ವಾರ್ ಮತ್ತು ನ್ಯೂಸ್ ಫಸ್ಟ್ನ ಮತ್ತೊಬ್ಬರು ಮುಖ್ಯಸ್ಥ ಅಂತ ಮಾರುತಿ ಸರ್. 56 ವರ್ಷಗಳ ಬೆಳ್ಳಿತೆರೆಯ ಯಾನ, 198 ಸಿನಿಮಾಗಳ ನಾಯಕ ನಟ, 600 ಸಿನಿಮಾಗಳಲ್ಲಿ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದಂತಹ ಅನುಭವಿ ನಟ, ವಿಧಾನ ಪರಿಷತ್ನ ಮಾಜಿ ಸದಸ್ಯರು. ಜೋರಾದ ಚಪ್ಪಾಳೆ. ಈ ಸಂದರ್ಭದಲ್ಲಿ ರವಿಕುಮಾರ್ ಸರ್ ಒಂದು ಮಾತನಾಡಬೇಕಾಗಿ ವಿನಂತಿಸ್ಕೊಳ್ತೀನಿ. ನೀವು ಮಾತಾಡ್ತಾ ಇರುವಾಗ ನಾನು ಮಾತಾಡೋದು ಬೇಡ ಅಂದ್ಕೊಂಡೆ, ಬಟ್ ಹೇಳಿರೋದ್ರಿಂದ 2 ವಾಕ್ಯದಲ್ಲಿ ಮುಗಿಸ್ಬಿಡ್ತೀನಿ ಸರ್. ನಾನು ಇನ್ನೂ ಮಾತಾಡಬೇಕು ಅಂತಿದ್ದೆ, ನನ್ನ ಪರವಾಗಿ ನೀವು ಮಾತಾಡಿ. ನಾವು ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ಸಿಕ್ಕಿದ್ವಿ, ಒಂದು ಅವಾರ್ಡ್ಸ್ ಕಾರ್ಯಕ್ರಮದಲ್ಲಿ ನಾವಿಬ್ಬರು ಮಾತಾಡ್ತಾ ಇದ್ವಿ. ಆ್ಯಕ್ಚುಲಿ ನನಗೆ ತುಂಬ ಸಂತೋಷ ಆಗಿದ್ದೇನೆಂದರೆ ಸರ್, ಆ್ಯಕ್ಚುಲಿ ನಿಮ್ಮ ಹುಮ್ಮಸ್ಸು, ನಿಮ್ಮ ಲವಲವಿಕೆ. ನೀವು ಚಿತ್ರರಂಗಕ್ಕೆ ಬಂದು 56 ವರ್ಷ ಆಗಿದೆ ಅಂತ ನಿಜವಾಗ್ಲೂ ನನಗಂತೂ ಅನ್ನಿಸ್ತಿಲ್ಲ. ಯಾಕಂದರೆ ಅಷ್ಟು ಲವಲವಿಕೆ ಇದೆಯಲ್ಲ ನಿಮ್ಮಲ್ಲಿ ಮಾತಾಡಿಸೋ ರೀತಿ. ಯಾಕಂದರೆ ನಾವು ಮಾತು 2 ಥರದ್ದು. ಮನಸಾರೆ ಮಾತಾಡ್ತೀವಿ, ಅಂದರೆ ಹೃದಯ ತುಂಬಿ ಮಾತಾಡ್ತೀವಿ. ಇನ್ನೊಂದು ಮೇಲ್ನೋಟಕ್ಕೆ ಮಾತಾಡ್ತೀವಿ. ತಾವು ಮನಸಾರೆಯಾಗಿ ಮಾತಾಡ್ತಿದ್ದೀರ ನಮ್ಮೆಲ್ಲರ ಜೊತೆ. ತುಂಬ ಸಂತೋಷ ಸರ್, ತುಂಬ ಸಂತೋಷ ಆಯ್ತು. ಈ ಕಾರ್ಯಕ್ರಮಕ್ಕೆ ನಾವು ಭಾಗಿಯಾಗಿರ್ತಕ್ಕಂಥದ್ದು ಮತ್ತು ತಮ್ಮ ಅಭಿನಯದಲ್ಲಿ ಮೂಡಿರ್ತಕ್ಕಂಥ ಹಾಡುಗಳನ್ನ ಕೇಳ್ತಾ ಇರೋದು ನಮಗೆ ನಿಜವಾಗ್ಲೂ ರೋಮಾಂಚನ ಆಗ್ತಿದೆ. ನಮ್ಮ ಇವತ್ತಿನ ಕಾರ್ಯಕ್ರಮದ ಅತಿಥಿಯಾದಂತಹ ರೇವತಿ ಮೇಡಮ್ ಅವರಿಗೆ ಒಂದು ಪುಟ್ಟ ಸ್ಮರಣಿಕೆಯನ್ನು ನೀಡಬೇಕಾಗಿ ವಿನಂತಿಸ್ಕೊಳ್ತೇನೆ. ಅವರನ್ನು ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಬರಮಾಡಿಕೊಳ್ತೇನೆ. ನೀವು ಇಲ್ಲಿದ್ದೇ ಇದ್ದಾಗ ನಿಮ್ಮ ಬಗ್ಗೆ ಇನ್ನೊಂದು ಇನ್ಫಾರ್ಮೇಶನ್ ನಮಗೆ ಅನಂತ್ ಚಿನ್ವಾರ್ ಅವರು ಕೊಟ್ಟರು. ನೀವು ಒಳ್ಳೆಯ ವೀಣಾವಾದಕಿ ಕೂಡ ಹೌದು ಅಂತ. ಹಾಗಾಗಿ ಸಂಗೀತ ಪ್ರಜ್ಞೆ ಇರೋರಷ್ಟೇ ಈ ಸಂಗೀತದ ಇಂತಹ ಸುಂದರ ಕಾರ್ಯಕ್ರಮಗಳಿಗೆ ನೆರವನ್ನೂ ಕೊಟ್ಟು ಆಸೀನರಾಗ್ಲಿಕ್ಕೆ ಸಾಧ್ಯ ಅಂತ ಪ್ರೀತಿಯ ಚಪ್ಪಾಳೆಯೊಂದಿಗೆ ರೇವತಿ ಕಾಮತ್ ಅವರನ್ನು ವೇದಿಕೆಗೆ ಬರಮಾಡಿಕೊಳ್ತೇನೆ. ಒಂದು ಪ್ರೀತಿಯ ಚಪ್ಪಾಳೆ. ಪರಮಪದದ ಬಹುತೇಕ ಎಲ್ಲ ಕಾರ್ಯಕ್ರಮಗಳಿಗೆ ನಮಗೆ ನೆರವನ್ನು ಕೊಟ್ಟವರು ಮತ್ತು ಒಂದು ದೊಡ್ಡ ಸಾಧನೆಯ ಹಿಂದಿರುವ ಒಂದು ಶಕ್ತಿ. ಥ್ಯಾಂಕ್ ಯು ಮೇಡಮ್. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ನಮ್ಮೆಲ್ಲ ಪ್ರೀತಿಗೆ, ನೆರವಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೀವಿ. ಈ
ದೇಶದ ಪ್ರತಿಷ್ಠಿತ ಸಂಸ್ಥೆ ಝೆರೋದ ಹುಟ್ಟಿಗೆ ಕಾರಣರಾದಂತಹ ಮಹಿಳೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ನಿಮ್ಮ ನೆರವು ಪರಮಪದಕ್ಕೆ ಹೀಗೆ ಇರಲಿ ಅಂತ ಆಶಿಸ್ತೀನಿ.